ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ದೈವಿಕ ಶಕ್ತಿ ಇದೆಯಾ ಅಥವಾ ನೆಗೆಟಿವ್ ಎನರ್ಜೀಸ್ಗಳು ಯಾವುದಾದ್ರೂ ಇದೆಯಾ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಯಾವ ಶಕ್ತಿ ಇಲ್ಲಿಯವರೆಗೂ ನಿಮ್ಮನ್ನು ಕಾಪಾಡ್ತಾ ಬಂದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಿದೆ, ಆ ಒಂದು ಕಾರ್ಡ್ನ ನೀವು ನಂಬುವ ದೈವ ಆಗಿರಬಹುದು, ದೇವರಾಗಿರಬಹುದು, ದೇವಿ ಆಗಿರಬಹುದು, ಆ ದೈವದ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯಾವ ದೈವನ ನೀವು ತುಂಬಾ ನಂಬ್ತೀರಿ, ತುಂಬಾ ಆರಾಧಿಸ್ತೀರಿ, ಆ ದೈವದ ಹೆಸರನ್ನ 3 ಬಾರಿ ಹೇಳ್ಕೊಂಡು, ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಇದೆಯಾ, ದೈವಿಕ ಶಕ್ತಿ ಇದೆಯಾ, ಯಾವ ಅದ್ಭುತ ಶಕ್ತಿ ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದಿದೆ, ಅಥವಾ ಯಾವುದಾದ್ರೂ ಮುನ್ಸೂಚನೆ ಮುಂಚಿತವಾಗಿ ಈ ಕಾರ್ಡ್ ರೀಡಿಂಗ್ ಮೂಲಕ ನಿಮ್ಗೆ ಏನಾದರೂ ಕೊಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಸುತ್ತ ಇರುವಂತಹ ಶಕ್ತಿ ಯಾವುದು, ಯಾವ ಶಕ್ತಿ ನಿಮಗೆ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದೆ, ಯಾವ ಅದ್ಭುತ ಶಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಬಹಳಷ್ಟು ಒಂದಷ್ಟು ಗೆಲುವು ತಂದುಕೊಟ್ಟಿರ್ಬೋದು, ಏನೇ ಇರಬಹುದು. ನೋಡೋಣ ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಹಾಗೆ ಯಾತಕ್ಕಾಗಿ ನಿಮ್ಗೆ ಏನೇ ಒಂದು ಆಗೋದಿದ್ರೂ ಕೂಡ ಮುನ್ಸೂಚನೆ ಯಾವ ರೀತಿ ಇದೆ, ಈ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮುನ್ಸೂಚನೆ ಇದೆ, ನಿಮ್ಮ ಸುತ್ತ ಯಾವ ಶಕ್ತಿ, ಅದ್ಭುತವಾದ ಶಕ್ತಿ ಇದೆ, ಯಾವ ಅದ್ಭುತ ಮೆಸೇಜ್ ನಿಮಗೆ ಪ್ರಕೃತಿ ಕೊಡ್ತಾ ಇದೆ ಈ ಕಾರ್ಡ್ ರೀಡಿಂಗ್ ಮೂಲಕ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಇದೆ, 4 ಆಫ್ ಸ್ವಾರ್ಡ್ಸ್ ಇದೆ. ಓಕೆ, ಇಲ್ಲಿ ಒಂದಷ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ ಅವ್ರಿಗೆ ನಿಮ್ಮ ಸುತ್ತ ಒಂದಷ್ಟು ಒಂದು ಅದ್ಭುತವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿ ಇದೆ. ಬಟ್ ಆದರೆ ಅದ್ಭುತವಾದಂಥ ಬೆಳಕಿನ ಎಡೆಗೆ ನೀವು ಹೋಗೋದಕ್ಕೆ ತುಂಬಾ ಡಿಲೇ ಆಗ್ತಾ ಇದೆ, ತುಂಬಾ ನಿಧಾನ ಆಗ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಮನಸ್ಸು ಆ ರೀತಿ ಚಂಚಲತೆ ಆಗಿರೋದು, ಅಥವಾ ನಿಮ್ಮ ಬಗ್ಗೆ ನೀವೇ ಹೋಪ್ ಕಳ್ಕೊಂಡಿರುವ ರೀತಿ ಆಗುವಂಥದ್ದು, ಈ ರೀತಿ ಬಹಳಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ ಬಂದಿದೆ. ಇಲ್ಲಿ ಹೌದು, ನೀವು ಗೆಲ್ತೀನಿ ಅನ್ನುವ ಲೆಕ್ಕಕ್ಕೋ ಅಥವಾ ನಿಮ್ಮ ಚಂಚಲ ಮನಸ್ಥಿತಿಗೋ ಯಾವುದೇ ಒಂದಾಗಿರಬಹುದು, ಒಂದಷ್ಟು ನಿಮಗೆ ಮಾನಸಿಕವಾಗಿ ನೋವುಗಳು ಕೂಡ ಇದೆ. ಆ ಸಮಯದಲ್ಲಿ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದು ಕೂಡ ಇದೆ. ಅದ್ಭುತವಾದಂತಹ ಜೀವನ ಬರಬೇಕಾಗಿತ್ತು. ಇಲ್ಲಿ ಸ್ವಾರ್ಡ್ಸ್ಗಳು ಬಂದಿರೋದ್ರಿಂದ ಕೆಲವೊಂದು ಸಲ ಜನಗಳು ನೀವೇನೇ ದೈವಿಕ ಶಕ್ತಿ ಮಾಡಿರಬಹುದು, ಏನೇ ದೈವಿಕವಾಗಿ ಓಡಾಡಿರಬಹುದು, ಏನೇ ಇರಬಹುದು, ದೂರದ ಬೆಳಕಿಗೆ ನೀವು ಈಗಲಿಂದನೇ ನಿಮ್ಮ ಆರಾನ ನಿಮ್ಮನ್ನು ತುಂಬಾ ಬಹಳಷ್ಟು ಕ್ಲೆನ್ಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಬಟ್ ಆದರೆ ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳೇನಿದೆ ಅದನ್ನು ಕೆಡಿಸೋದಕ್ಕೆ ಅಂತಲೇ ಕೆಲವು ಜನಗಳು ನಿಂತಿದ್ದಾರೆ. ಇಲ್ಲಿ ನೋಡಿ, ಸೂರ್ಯ ಬ್ರೇಕ್ ಆಗಿದ್ದಾನಲ್ವಾ, 4 ಆಫ್ ಸ್ವಾರ್ಡ್ಸ್ ಆಗಿದೆ. ನಿಮಗೆಲ್ಲನೂ ಆಗಬೇಕಾಗಿತ್ತು. ಕೆಲವು ಕೆಟ್ಟ ಜನಗಳು, ಕೆಲವು ನೆಗೆಟಿವ್ ಎನರ್ಜಿ, ಅಂದರೆ ಇದು ನಿಮ್ಮ ಜಾತಕದಲ್ಲೇ ಇರಲಿಲ್ಲ, ಅಥವಾ ನಿಮಗಿದು ಆಗಬೇಕು ಅನ್ನೋದೇ ಏನಿರಲಿಲ್ಲ. ಬಟ್ ಆದರೆ ಕೆಲವು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪೀಪಲ್ಸ್ಗಳು ಏನು ಮಾಡ್ತಿದ್ದಾರೆ, ಒಂದಷ್ಟು ನೆಗೆಟಿವಿಟಿನ ತಳ್ಳುವಂಥದ್ದು. ಸೊ ಇಲ್ಲಿ ಆಗಾಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡುವಂಥದ್ದು, ಕೆಟ್ಟ ವಿಚಾರಗಳು ಓಡಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುವಂಥದ್ದು. ಸೊ ಈ ರೀತಿ ಎಲ್ಲ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂದಷ್ಟು ಮೆಡಿಟೇಷನ್ ಬೇಕು. ನೀವೇನೇ ಯಾವುದೇ ದುಷ್ಟಶಕ್ತಿಗಳು ನಿಮಗೆ ಏನೇ ಮಾಡಿದ್ರು, ಜನಗಳ ಕೆಟ್ಟ ಕಣ್ಗಳಿಂದ ನೀವು ಮಾನಸಿಕವಾಗಿ ಕುಗ್ಗು ಹೋಗಿದ್ರು ಆಗಿರ್ಬೋದು, ಏನೇ ಇರ್ಬೋದು. ಬಟ್ ಆದರೆ ನೀವು ಸ್ಥಿರತೆಯಿಂದ ನಿಮ್ಮ ಗಮನ ಭಗವಂತನ ಕಡೆಗೆ ಇರಲೇಬೇಕು ಅಂತ ಹೇಳಿ ತೋರಿಸುತ್ತೆ. ಏನೇ ಇರ್ಬೋದು, ಯಾರು ಏನೇ ಕುತಂತ್ರ ಕೆಲಸ ಮಾಡ್ಬೋದು, ಏನೇ ಇರ್ಬೋದು. ಬಟ್ ಆದರೆ
ನಿಮ್ಮ ಧ್ಯಾನ ಯಾವಾಗಲೂ ಭಗವಂತನೆಡೆಗೆ ಇರಲೇಬೇಕು ಅನ್ನೋದು. ಇದೊಂದು ಈ ಟೈಮ್ ಏನಿದೆಯಲ್ಲ ಸ್ವಲ್ಪ ಡಿಲೇ ಆಗ್ತಿರ್ಬೋದು, ಬೇರೆಯವರಿಂದ ನೋವಾಗ್ತಿರ್ಬೋದು, ಏನೇ ಇರಬಹುದು, ಬಟ್ ಇದೊಂದು ಟೈಮ್ ಏನಿದೆ ನೀವು ಭಗವಂತನಿಗೆ ಹತ್ರ ಆಗೋದಕ್ಕೆ ಬಹಳಷ್ಟು ಸಮಂಜಸವಾದ ಟೈಮ್ ಆಗಿರುತ್ತೆ. ಯಾರು ಏನೇ ಕೂಗಾಡಿರಲಿ, ಏನೇ ಜಗಳಾಡಿರಲಿ, ಏನೇ ಮಾಡಿರಲಿ, ಎಷ್ಟೇ ನೋವನ್ನು ನಿಮಗೆ ಕೊಟ್ಟಿರಲಿ, ನೀವು ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಭಗವಂತನಿಗೆ ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು ನಾನು. ಭಗವಂತನಿಗೆ ಯಾರು ಎಷ್ಟೇ ನೋವು ಕೊಟ್ಟಾಗಿರಲಿ, ಯಾವುದರಿಂದ ನೀವು ಎಷ್ಟೇ ನೋವು ತಗೊಂಡಿರಲಿ, ಎಲ್ಲ ಸಮಯದಲ್ಲೂ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗತ್ತೆ. ದೇವರೇ ನೀನು ಇಟ್ಟಂಗಾಗಲಿ, ಅದು ಯಾವುದೇ ಅವಮಾನಗಳಾಗಿರ್ಬಹುದು, ನಿಮ್ಗೆ ಇಷ್ಟು ನೋವಾಗಿರ್ಬೋದು, ಏನೇ ಇರಬಹುದು, ನೀವು ಭಗವಂತನಿಗೆ ಒಂದಷ್ಟು ಹತ್ರ ಆಗಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಫಸ್ಟ್ನೇ ಕಾರ್ಡೆ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಇತ್ತೀಚೆಗಾಗಲೇ ನೀವು ಕೆಲವೊಂದಷ್ಟು ಪೂಜೆಗಳು ಮಾಡಿರ್ಬೋದು, ಏನೇ ಇರಬಹುದು, ಒಂದು ಒಳ್ಳೆಯ ಬೆಳಕಿನ ಹತ್ತತ್ರಕ್ಕೆ ನೀವು ಬಂದಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ಹತ್ರಕ್ಕೆ ಬಂದಾಗ್ಲೇ ಏನಾದರೂ ಒಂದು ಆಗುವಂಥದ್ದು, ಏನಾದರೂ ಒಂದು ಆಗಿ ಅದು ಡಿಲೇ ಆಗುವಂಥದ್ದು, ಈ ರೀತಿ ತೋರಿಸ್ತಾ ಇದೆ. ಸೊ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವೇನು ಮಾಡ್ತಾ ಇದ್ದೀರಿ, ಈಗ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಕಂಫರ್ಟ್ ಝೋನಲ್ಲಿ ಇದ್ದೀರಾ. ಸಾಕು, ನನಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಮನೆ ಮಕ್ಕಳು, ಮನೇಲಿರ್ತೀನಿ, ನನ್ನ ಹಸ್ಬೆಂಡ್ ದುಡಿತಾರೆ, ಅಥವಾ ಈಗಿರೋ ಕೆಲಸ ಇಲ್ಲ, ಕೆಲಸ ಹೋಯ್ತು, ನನಗೆ ಇದೇ ಸಾಕಪ್ಪ, ಕೆಲ್ಸಕ್ಕೆ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಒಂದಷ್ಟು ನಿಮ್ಗೆ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವೇ ಕಂಫರ್ಟ್ ಝೋನ್. ಏನೇ ಒಂದು ಕೆಲಸ ಮಾಡೋಕೆ ಹೋದ್ರೂ ಕೂಡ ಅದು ಮುಂದೆ ಕಾಲು ತೆಗಿತಾ ಇಲ್ಲ. ನೀವು ಈಗ ಇರೋದನ್ನೇ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ನೀವು ನಿಮ್ಮ ಮುಂದಿನ ಗೋಲ್ ಬಗ್ಗೆ, ಮುಂದಿನ ಏಳಿಗೆ ಬಗ್ಗೆ, ಮುಂದಿನ ಲೈಫಲ್ಲಿ ಮುಂದೆ ಯಾವ ರೀತಿ ನಾನು ಸಕ್ಸಸ್ ಆಗಬೇಕು ಅನ್ನುವ ಬಗ್ಗೆ ಏನಾದರೂ ಮುಂದೆ ಒಂದು ಹೆಜ್ಜೆ ಇಟ್ರಿ ಅಂತ ಹೇಳಿದ್ರೆ, ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ವಾತಾವರಣ ಆಗಿರ್ಬೋದು, ಸಂತೋಷದ ಕ್ಷಣಗಳಾಗಿರ್ಬೋದು, ನಿಮ್ಮ ಗೋಲ್ ರೀಚ್ ಆಗೋದಕ್ಕಾಗಿರ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಅಂತ್ಯಗಳು ಕಾಣುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಆಗ್ತಿದೆ. ಏನು ಗೊತ್ತಾ, ನಾವು ಯಾವಾಗ್ಲೂ ಅಷ್ಟೇ ನೋಡಿ, ಯಾವಾಗ್ಲೂ ನಾನು ನಾಳೆ ಅದು ಮಾಡಬೇಕಾಗಿತ್ತು, ನಾನು ನಾಳೆ ಇದು ಮಾಡಬೇಕಾಗಿತ್ತು, ನಾನು ಮುಂದಿನ ತಿಂಗಳು ಇದು ಮಾಡಬೇಕು, ಅದು ಮಾಡಬೇಕು, ಮುಂದೆ ನನಗೆ ಆ ಡ್ರೀಮ್ ಇದೆ. ಡ್ರೀಮ್ ಎಲ್ಲ ಇದೆ, ಬಟ್ ಆದರೆ ಅದಕ್ಕೆ ಪ್ರೊಸೆಸಿಂಗ್ ಬೇಕಲ್ಲ. ಕಂಫರ್ಟ್ ಝೋನಲ್ಲಿ ಬೆಳಗ್ಗೆ ಮಲಗ್ತೀರಾ, ಅದೇ ಡೈಲಿ ರೊಟೀನ್ ಮಾಡ್ತೀರಾ, ಯಾವಾಗೋ ಒಂದು ಸಲ ದೇವರ ಜಪ ತಪಗಳನ್ನ ಮಾಡ್ತೀರಾ, ಏನೆಲ್ಲ ನೋಡಿ. ಇಲ್ಲಿ ನಿಮಗೆ ಭಗವಂತನ ಸಪೋರ್ಟ್ ಕೂಡ ಇದೆ. ಆದರೆ ಕೆಲವೊಂದು ನೆಗೆಟಿವಿಟಿಗಳನ್ನ ನೀವೇ ತಂದ್ಕೊಳ್ತಾ ಇದ್ದೀರಾ. ಬಿಕಾಸ್ ನಿಮ್ಗೊಂದಷ್ಟು ಒಳ್ಳೆಯ ಆ ಟೈಮಿಗೆ ಸರಿಯಾದಂತಹ ತಿಂಡಿ, ಊಟ, ಅಡುಗೆ, ಬಟ್ಟೆ, ಸ್ನಾನ ಇದೆಲ್ಲ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ಅದೇ ಆ ಕಂಫರ್ಟ್ ಝೋನಲ್ಲೇ ಇದ್ದೀರಿ. ಅದನ್ನ ಬಿಟ್ಟು ನನ್ನ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ಕೆಲವರು ಚಿಕ್ಕ ಏಜಿಂದ ದೊಡ್ಡ ಏಜಿನವರೆಗೂ ನೋಡ್ತಾ ಇದ್ದೀರಿ. ಹೌದು, ಏಜ್ ಒಂದು ನಂಬರ್ ಅಷ್ಟೇನೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಧೈರ್ಯವಾಗಿ ನೀವು ಮುಂದೋಡ್ಬೇಕಾಗತ್ತೆ. ಇಲ್ಲಿ ಬೆಕ್ಕು ನೋಡಿ ಆಗಿನ್ನೂ ರೆಡಿ ಆಗ್ತಾ ಇದೆ. ಸೊ ನೀವು ಕೂಡ ಅಷ್ಟೇನೆ ಒಂದಷ್ಟು ಟೈಮ್ ತಗೊಂಡು ನೀವು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಯಾವುದೇ ಆಗಲಿ, ಮುಂದಿನ ತಿಂಗಳು ಬರಲಿ, ಆ ತಿಂಗಳು ಬರಲಿ, ಈ ತಿಂಗಳು ಬರಲಿ, ಯಾವುದೇ ಒಂದು ಕೆಲಸಕ್ಕಾಗಲಿ ಗಳಿಗೆ ಸಮಯ ಬೇಡ. ಇವತ್ತು ಈ ಕ್ಷಣ ನಾನು ಏನು ಮಾಡಬೇಕು ಅನ್ನೋದು ಒಂದಷ್ಟು ಸರ್ಚ್ ಮಾಡಿ, ಯಾರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಗೆದ್ರು, ನಾನು ಯಾವ ರೀತಿ ನನ್ನ ಲೈಫ್ನ ತಗೊಂಡು ಹೋಗಬೇಕು, ನಾನು ನನ್ನ ಮನೆಯ ಸುತ್ತ ನಾನು ಫಸ್ಟ್ ನಾನು ಹೇಳೋದೇನಂತ ಹೇಳಿದ್ರೆ, ಯಾರು ಏನೇ ಸಾಧನೆ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅವ್ರ ಬೆಡ್ರೂಮ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಹಾಕುವಂತಹ ಬಟ್ಟೆಗಳನ್ನ ಕರೆಕ್ಟಾಗಿ ಐರನ್ ಮಾಡಿ ಹಾಕೊಳ್ಳುವಂಥದ್ದು ಮಾಡ್ಕೊಳ್ಳಿ. ಫಸ್ಟ್ ನಾವು ಅಲ್ಲಿ ಏನಾದರೂ ಡಿಸಿಪ್ಲಿನ್ ಆದ್ವಿ ಅಂತ ಹೇಳಿದ್ರೆ ನಮ್ಮ ಸುತ್ತ ಎಲ್ಲಾನು ಕೂಡ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ವಾಂಡ್ಸ್, ಕೆಲವೊಂದು ದಿನ ಬಹಳಷ್ಟು ಆಕ್ಟಿವ್ ಆಗಿಬಿಡ್ತೀರಿ, ಕೆಲವೊಂದು ದಿನ ಬಹಳಷ್ಟು ಆಕ್ಟಿವ್ ಆಗಿಬಿಡ್ತೀರಿ, ಇನ್ನು ಕೆಲವು ದಿನ ಸಾಕಪ್ಪ ನನಗೆ ಇದು ಅನ್ನೋ ಲೆವೆಲ್ಗೆ ನೀವೇ ಹೋಗ್ತೀರಿ. ಸೊ ಕನ್ಫ್ಯೂಷನ್ ಮೈಂಡ್ನ ನೀವು ತಗೊಳ್ಬೇಕಾಗತ್ತೆ. ಆ್ಯಕ್ಚುಲಾಗಿ ಈಗ ನಿಮ್ಮ ಲೈಫಲ್ಲಿ ಏನೇ ಒಂದು ಘಟನೆ ನಡೀತಾ ಇದೆಯಲ್ಲ, ಈಗ ನೀವು ಪ್ರೊಸೆಸಿಂಗಲ್ಲಿ ಇದ್ದೀರಿ ಆ ವಿಚಾರವಾಗಿ. ಈಗ ಇಲ್ಲಿ ನೋಡಿ, ಒಂದು ಹುಡುಗಿ ಗಿಡ ಆಗ ನೆಟ್ಟು ನೀರು ಹಾಕ್ತಾ ಇದ್ದಾಳೆ. ಅಂದರೆ ನೀವೇನೇ ಒಂದು ಕೆಲಸ ಮಾಡಬೇಕು ಅಂತ ನಿಮ್ಮ ಮೈಂಡ್ನಲ್ಲಿ ಏನಿದೆಯಲ್ಲ, ಅದು ಒಂದಷ್ಟು ಅದು ಆಗೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತುಂಬಾನೇ ಕನಸು ಕಟ್ಕೊಳ್ಳೋ ಅಂಥದ್ದು. ಆ ಕನಸು ಒಂದಷ್ಟು ಡಿಲೇ ಆಗ್ತಾ ಇದೆ ಅಂದಾಗ್ಲೋ, ಅಥವಾ ಒಂದಷ್ಟು ಟೈಮ್ ತಗೊಳ್ತಿದೆ ಅಂತ ಅಂದಾಗ್ಲೋ,
ಬಹಳಷ್ಟು ಕನ್ಫ್ಯೂಷನ್ ಮೈಂಡು. ಈಗಿದ್ದಿದ್ದು ಆಕ್ಟಿವೇಶನ್ನು, ಈಗಿದ್ದಿದ್ದು ಮೋಟಿವೇಶನ್ನು, ಈಗಿದ್ದಿದ್ದು ಹುಮ್ಮಸ್ಸು ಇನ್ನೊಂದು ಸ್ವಲ್ಪ ದಿನಕ್ಕೆ ಆ ಕೆಲಸಗಳಲ್ಲಿ ಆ ಹೋಪ್ನ ಕಳ್ಕೊಳ್ತಾ ಇದ್ದೀರಿ. ದಯವಿಟ್ಟು ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದ್ರಲ್ಲಿ ನನಗೆ ಲಾಭ ಬರ್ತಾ ಇಲ್ಲಪ್ಪ ಅಂತ ಹೇಳಿ ದಯವಿಟ್ಟು ಹೋಪ್ನ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ದಯವಿಟ್ಟು. ಯಾಕೆಂದ್ರೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಭಗವಂತ ನಿಮ್ಗೆಲ್ಲಾ ತರನು ಆಟ ಆಡಿಸಬಹುದು. ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಆಪರ್ಚುನಿಟಿ ಕೂಡ ಹಾಗೆ ಇದೆ. ನಿಮ್ಗೆ ಎಷ್ಟೆಲ್ಲ ಗೋಳೊಯ್ಕೊಂಡಿರ್ಬೋದು, ಎಷ್ಟೆಲ್ಲ ಆಗಿರಬಹುದು. ಕೆಲವರ ಜಾತಕದಲ್ಲೂ ಕೂಡ ಆ ಸಮಸ್ಯೆಗಳನ್ನ ನೀವು ಅನುಭವಿಸ್ಲೇಬೇಕಾಗಿರುತ್ತೆ. ಕೆಲವು ಶತ್ರುಗಳು ಬಂದ್ಬಿಡ್ತಾರೆ ಎದುರಿಗೆ. ಯಾಕೆ? ನಮ್ಮ ಜಾತಕದಲ್ಲಿ ರಾಹು ವೀಕ್ ಆಗಿರ್ತಾನೆ, ಕೇತು ವೀಕ್ ಆಗಿರ್ತಾನೆ. ನಾವು ಮಾತಾಡುವಂತಹ ಮಾತುಗಳಲ್ಲಿ ಕೆಲವೊಂದು ಸಲ ಶತ್ರುಗಳು ಉಟ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ನಮ್ಮ ಜಾತಕಗಳು ಕೆಲವು ಲಾಸ್ಟ್ ಕರ್ಮದಲ್ಲಿ ಬಂದ್ಬಿಟ್ಟಿರ್ತಾರೆ. ನಮ್ಮ ಪೂಜೆಗಳಿಗೆ ಅಡ್ಡ ಮಾಡುವಂಥದ್ದು, ನಮ್ಮ ಭಕ್ತಿಗಳಿಗೆ ಅಡ್ಡ ಮಾಡುವಂಥದ್ದು, ಇಂಥವರೆಲ್ಲ ಇರ್ತಾರೆ. ಬಟ್ ಆದ್ರೆ ಇಂಥವರೆಲ್ಲ ಬಂದು ಹೋದ್ರೂ ಕೂಡ ನಾವು ಸ್ಟ್ರಾಂಗ್ ಆಗ್ಬಿಡ್ತೀವಿ. ಬಿಕಾಸ್ ಅವರ ರಿಯಾಲಿಟಿ ಗೊತ್ತಾಗತ್ತೆ, ಅಥವಾ ನಮ್ಮನ್ನ ಎಚ್ಚರಿಸಕ್ಕೆ ಅಂತ ಹೇಳಿ ಇಂಥವರೆಲ್ಲ ಬರ್ತಾ ಇರ್ತಾರೆ. ದಯವಿಟ್ಟು ನೀವೇನಾದ್ರೂ ಒಂದು ಒಳ್ಳೆ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ, ಸಾಕಪ್ಪ ಇಷ್ಟೇ ಅನ್ಕೊಂಡಿದ್ರೆ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ನಮ್ಮ ಲೈಫಲ್ಲಿ ನಾವು ಏನಾದ್ರೂ ಒಂದು ಅಚೀವ್ ಮಾಡಬೇಕು. ಇಲ್ಲಿ ನಿಮ್ಮ ಸುತ್ತ ಯಾವ ಶಕ್ತಿ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ದೈವಿಕ ಶಕ್ತಿ ಇದೆ. ನಿಮ್ಮ ಸೋಂಬೇರಿತನಕ್ಕೆ, ಹಾಗೆ ನಿಮ್ಮ ಸುತ್ತ ಇರುವಂತಹ ಕೆಲ ಜನಗಳ ಕೆಟ್ಟ ಕಣ್ಗಳಿಂದ ಒಂದಷ್ಟು ಆಗುವಂತ ಕೆಲಸ ಕಾರ್ಯಗಳು ಡಿಲೇ ಆಗ್ತಾ ಇದೆ. ಹಾಗೆ ನಿಮಗೆ ಇವತ್ತು ಇದ್ದಂತಹ ಹುಮ್ಮಸ್ಸು ಮತ್ತೊಂದು ದಿನ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಆಗಿರ್ಬೇಕಾಗತ್ತೆ. ಇದೊಂದು ಇಲ್ಲಿ ನೋಡಿ, ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಒಂದು ಸಮಯ ಏನಿದೆಯಲ್ಲ ಇದು ನೀವು ಭಗವಂತನಿಗೆ ಮೊರೆ ಹೋಗಬೇಕಾಗಿರುವಂತಹ ಸಮಯ ಆಗಿದೆ. ಇಲ್ಲಿ ಶಿವನ ಲಿಂಗು ಇದೆ. ಸೊ ಇದೆಲ್ಲ ನೀವು ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಇದೊಂದು ಮೆಡಿಟೇಷನ್ ಟೈಮು. ನಿಮಗೆ ನೀವೇ ರಿಲೀಫ್ ಮಾಡಿಕೊಂಡು ನಿಮ್ಮ ಲೈಫ್ ಬಗ್ಗೆ ನಾನು ಏನು ಮಾಡಬೇಕು ಅನ್ನುವಂತಹ ಒಂದಷ್ಟು ಗೋಲ್ನ ಇಟ್ಕೊಂಡು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗತ್ತೆ. ಹಾಗೆ ಯಾರೋ ಏನೋ ಅಂದ್ಬಿಟ್ರು, ಯಾರೋ ಏನೋ ಇದು ಮಾಡಿಬಿಟ್ರು, ಯಾಕೆ ನಿಮಗೆ ನೀವೇ ಬ್ಲಾಕೇಜಸ್ಗಳನ್ನ ನೀವೇ ಮಾಡ್ಕೊಳ್ತೀರಿ ಅಂತೇಳಿ. ಇಲ್ಲಿ ಭಗವಂತನಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಇಲ್ಲಿ ಭಗವಂತ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ ಅಂತ ಹೇಳಿದ್ರೆ, ರೈನ್ ಅಂತ ಬರ್ತಾ ಇದೆ. ಇಲ್ಲಿ ರೈನ್ ಬಂದಿರೋದ್ರಿಂದ ನೀವು ನಂಬುವ ಭಗವಂತನಿಂದ ಏನು ಸೂಚನೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ನೋವಲ್ಲಿ ಅನುಭವಿಸ್ತಿದ್ರಿ, ಯಾವ ಕಷ್ಟ ಇತ್ತು, ಯಾವ ದುಃಖ ಇತ್ತು, ಒಂದು ಮಳೆ ನೀರಲ್ಲಿ ಬಂದು ಕೊಚ್ಚು ಹೋಗತ್ತಲ್ಲ. ಯಾವುದೇ ಕಸ ಇದ್ರು, ಕಸ ಕಡ್ಡಿ ಏನೇ ಇದ್ರು ಕೊಚ್ಚು ಹೋಗುವ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಸಮಯ ಬರ್ತಾ ಇದೆ. ಒಂದು ಅಷ್ಟು ನಿಮ್ಮ ಜೀವನದಲ್ಲಿ ಇದ್ದಂತಹ ಕೊಳೆಗಳಾಗಿರ್ಬಹುದು, ನಿಮ್ಮ ಜೀವನದಲ್ಲಿ ಇರುವಂತಹ ಕಾಯಿಲೆಗಳಾಗಿರ್ಬಹುದು, ಅದು ಕೂಡ ರಿಮೂವ್ ಮಾಡುವಂತಹ ಸಮಯ ಹತ್ರಕ್ಕೆ ಬಂದಿದೆ ಅಂತ ಹೇಳಿ. ಇಲ್ಲಿ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ನಾನು ಏನು ರೆಮಿಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಶಿವನ ದೇವಸ್ಥಾನಕ್ಕೆ ಹಾಲು ಅಥವಾ ಮೊಸರು ದಾನ ಮಾಡೋದು, ಅಂದ್ರೆ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಲೈಫಲ್ಲಿ ಇರುವಂತಹ ಸಂಕಷ್ಟಗಳು ಏನಾದರೂ ಇದ್ರೆ, ಯಾವುದೇ ಒಂದು ನೋವಿನಲ್ಲಿ ಈ ಸಮಯದಲ್ಲಿ ಅದ್ಯಾವುದೇ ನೋವಾಗಿರ್ಲಿ, ಅದೇನೇ ಆಗಿರ್ಲಿ, ಆ ನೋವಲ್ಲಿ ಏನಾದರೂ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಆ ಸಂಕಷ್ಟ ಒಂದು ಮಳೆ ಹನಿ ಬಂದು ಕೊಚ್ಚೋದ ರೀತಿಯಲ್ಲಿ ಭಗವಂತ ಶಿವನಿಂದ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಏನೆಲ್ಲ ಸೂಚನೆ ಭಗವಂತನಿಂದ ಬರುವಂಥದ್ದಿದೆ, ಯಾವ ವಿಚಾರ ನಿಮಗೆ ತಿಳಿಸ್ಕೊಡ್ತಾ ಇದೆ ಭಗವಂತ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾವ ವಿಚಾರ ನಿಮಗೆ ಪ್ರಕೃತಿಯಿಂದ ತಿಳಿತಾ ಇದೆ, ಟ್ಯಾರೋ ರೀಡಿಂಗ್ ಮೂಲಕ ತಿಳಿತಾ ಇದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ, 3 ಆಫ್ ವಾಂಡ್ಸ್ ಇದೆ. ಓಕೆ, ಇಲ್ಲಿ
ಯಾರ ಲೈಫಲ್ಲಿ ಈ ರೀಡಿಂಗ್ನ ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ಬಹಳಷ್ಟು ಖುಷಿಯಿಂದ ಇರುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ. ಹಾಗೆ ನಿಮ್ಮಿಂದ ಬೇರೆಯವ್ರಿಗೆ ನಗಿಸುವಂಥದ್ದಾಗಿರಬಹುದು, ಆ ಮೂಮೆಂಟ್ನ ಹೋಗಿರುವಂತಹ ಜಾಗನ ಸಂತೋಷವಾಗಿ ಇಡುವಂತಹ ಮನಸ್ಥಿತಿ ಉಳ್ಳಂಥವ್ರಾಗಿರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಎಷ್ಟು ಬೇಗ ಸಂತೋಷ ಖುಷಿಯಿಂದ ಇರ್ತಿರೋ ಅಷ್ಟೇ ನೀವೇನ್ ಮಾಡ್ತಿದ್ದೀರಿ, ಇಲ್ಲಿ ಬೇರೆಯವರಿಂದನೂ ಕೂಡ ಅದೇ ಸಂತೋಷ, ಅದೇ ಕಾಳಜಿ, ಅದೇ ವಾತ್ಸಲ್ಯ ಬೇಕು ಅನ್ನುವ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದ್ದೀರಿ. ಓವರ್ ಎಕ್ಸ್ಪೆಕ್ಟೇಷನ್ ಅವಶ್ಯಕತೆನೇ ಇಲ್ಲ ನಿಮ್ಗೆ. ನೀವ್ ಎಲ್ಲಿರ್ತೀರಿ ಅಲ್ಲಿ ನಗು ಇರುತ್ತೆ, ನೀವ್ ಎಲ್ಲಿರ್ತೀರಿ ಅಲ್ಲಿ ಎಮೋಷನ್ಸ್ಗಳಿರುತ್ತೆ. ಎಮೋಷನ್ಸ್ನ ಬೇರೆಯವರು ನಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಇಲ್ಲಿ ಇಲ್ಲ. ನೀವು ಕೆಲವೊಂದು ಸಲ ನಿಮ್ಮ ಮನಸ್ಸು ಏನಾಗಿದೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಕೆಲವೊಂದು ಸಲ ಚಂಚಲತೆಗೆ ಒಳಗಾಗುತ್ತೆ. ನಾನು ಯಾವ ರೀತಿ ಇಟ್ಟಿದ್ದೀನಿ ಅದೇ ರೀತಿ ಅವ್ರು ನನಗೆ ಇರಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್, ಓವರ್ ಎಕ್ಸ್ಪೆಕ್ಟೇಷನ್ ಇಂದ ನೀವು ಹೊರಗಡೆ ಬರಬೇಕಾಗತ್ತೆ. ಆ ಹುಡುಗಿ ಕಪ್ ನೋಡ್ತಾ ಇದ್ದಾಳೆ, ಕಪ್ಸ್ಗಳನ್ನ ನೋಡ್ತಾ ಇದ್ದಾಳೆ ಅಂದ್ರೆ ಯೋಚನೆ ಮಾಡಿ, ನಾನೇನು ಕೊಟ್ಟಿದ್ದೆ ಅದ್ಯಾಕೆ ನನ್ನಿಂದ ಬರಲಿಲ್ಲ. ನೀವೇನಾದ್ರೂ ಸಿಹಿಯಾದ ಮೆಸೇಜ್ ಮಾಡುವಂಥದ್ದು ಅಥವಾ ನೀವು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿ ಮಾತನಾಡುವಂಥದ್ದು, ನನಗೆ ಕಲ್ಮಶನೇ ಇಲ್ಲಪ್ಪ, ನನಗೆ ಆ ರೀತಿ ಕಲ್ಮಶನೇ ಇಲ್ಲ, ಬೇರೆಯವ್ರು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಾರೆ, ನಿಮ್ಮ ಥರ ಮನಸ್ಥಿತಿ ಅವ್ರಿಗಿಲ್ಲಪ್ಪ. ಸೊ ಅವ್ರನ್ನ ಅದೇ ರೀತಿ, ಅದು ಯಾರೇ ಆಗಿರಬಹುದು, ನಿಮ್ಮ ಫ್ಯಾಮಿಲಿಯಲ್ಲಿ ಅಮ್ಮ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಲವರ್ ರಿಲೇಟಿವ್ಸ್, ಅವರಿಂದನೂ ಅದೇ ಬರಬೇಕು ಅನ್ನೋದ ಎಕ್ಸ್ಪೆಕ್ಟೇಷನ್ನ ಇವತ್ತೇ ಬಿಡಬೇಕಾಗತ್ತೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅದ್ಭುತವಾದಂತಹ ಕೆಲಸಗಳನ್ನು ಮಾಡುವಂಥವ್ರು, ಹಾಗೆ ಅದ್ಭುತವಾದಂತಹ ಯೋಚನೆಗಳನ್ನು ಮಾಡುವಂಥವ್ರು, ಇನ್ನು ಕೆಲವೇ ದಿನಗಳಲ್ಲಿ ಟ್ರಾವೆಲಿಂಗ್ ಅಂತ ಹೇಳಿ ಓಡಾಡುವಂಥವ್ರು. ಇಲ್ಲಿ ಯಾರೆಲ್ಲ ಈ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಾಲು ಒಂದು ಕಡೆ ನಿಲ್ಲೋದಿಲ್ಲ, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ನಾನು ಅದು ಮಾಡ್ಲಾ ಇದು ಮಾಡ್ಲಾ, ಬಹಳಷ್ಟು ಟ್ರಾವೆಲ್ ಪ್ರಿಯರು ಜಾಸ್ತಿ ಇದ್ದೀರಿ ಇಲ್ಲಿ ರೀಡಿಂಗಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಇಷ್ಟಪಡ್ತೀರಿ ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು, ಏನೇ ಇರಬಹುದು. ನಿಮ್ಮ ಕೆಲಸದ ಕಡೆ ನೀವೇನಾದರೂ ಒಂದಷ್ಟು ಕೂತು ಯೋಚನೆ ಮಾಡುವಂಥದ್ದು, ಒಂದಷ್ಟು ಸಮಂಜಸವಾಗಿ ನೀವು ನಂಬಿರುವಂತಹ ಭಗವಂತ, ಇಲ್ಲಿ ಅಬಂಡೆನ್ಸ್ ಇರೋದ್ರಿಂದ ನೀವು ಹೋಗಿದ್ದ ಕಡೆ ಎಲ್ಲ ಒಂದಷ್ಟು ನೆಮ್ಮದಿನೇ ಇರುತ್ತೆ ಅಂತ ಹೇಳಬಹುದು. ಇಲ್ಲಿ ನೆಮ್ಮದಿ ಕಳ್ಕೊಳ್ಳೋ ಕೆಲಸ ಯಾವಾಗ ಮಾಡ್ತೀರಾ ಗೊತ್ತಾ, ನೀವು ಅದೇ ರೀತಿ ಅವ್ರಿಗೆ ನೆಮ್ಮದಿ ಕೊಟ್ಟಿದ್ದೀರಾ, ಅದೇ ರೀತಿ ನನಗೆ ಬೇಕು ಅಂತ ಅಂದಾಗ ಮಾತ್ರ ನಿಮ್ಮ ನೆಮ್ಮದಿ ಕಳ್ಕೊಳ್ಳೋದಕ್ಕಾಗತ್ತೆ. ಇಲ್ಲಿ ಫುಲ್ ಸಂಪೂರ್ಣವಾಗಿ ಎಲ್ಲೋ ಇರೋದ್ರಿಂದ ನಿಮ್ಮ ಸುತ್ತ ಪಾಸಿಟಿವಿಟಿ ಇದೆ. ಏನೇ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ನೋವಿರ್ಬೋದು, ಏನೇ ಇರಬಹುದು, ಅದು ತಾತ್ಕಾಲಿಕದ್ದಾಗಿರ್ಬೋದು, ಬಿಟ್ರೆ ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಇದೆ. ಹಾಗೆ ನೀವು ಭಗವಂತನನ್ನ ಬಹಳಷ್ಟು ಧ್ಯಾನಗಳನ್ನು ಮಾಡುವಂಥದ್ದು, ಆ ನಂಬಿಕೆಗಳನ್ನು ಇಟ್ಕೊಳ್ಳುವಂಥದ್ದು, ಜಪಗಳನ್ನು ಮಾಡುವಂಥದ್ದು, ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ನಿಮ್ಮ ಯಾರೆಲ್ಲ ಮುಸ್ಲಿಮ್ಸ್ ನೋಡ್ತಿದ್ದೀರಿ ಖುರಾನ್ಗಳನ್ನು ಓದುವಂಥದ್ದು, ಯಾವಾಗಲೂ ಸದಾಕಾಲ ದೇವ್ರಿಗೆ ಬಿಟ್ಟಿದ್ದು ಅನ್ನುವ ಪದ ಏನಿದೆಯಲ್ಲ ಅದು ಕೂಡ ದೇವ್ರಿಗೆ ಬಿಟ್ಟು. ಕೆಲವರು ಎದ್ದೇಳ್ತಾ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಕೂರ್ತಾ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದಷ್ಟು ದೈವಿಕ ಶಕ್ತಿನೇ ಸುತ್ತ ಆವರಿಸ್ಕೊಂಡಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವ್ದಾದ್ರೂ ಬಿಸ್ನೆಸ್ ವಿಚಾರಕ್ಕಾಗಿರ್ಬೋದು ಅಥವಾ ಯಾವ್ದಾದ್ರೂ ಸಂಬಂಧಗಳ ವಿಚಾರಕ್ಕಾಗಿರ್ಬೋದು, ಏನೇ ಇರಬಹುದು, ಅದರಲ್ಲಿ ಏನಾದ್ರೂ ಗೊಂದಲಗಳು ನಿಮ್ಗಿದೆ ಅಂತ ಹೇಳಿದ್ರೆ, ಯಾವುದೇ ವಿಚಾರದಲ್ಲಿ ಗೊಂದಲ ಇದೆ ಅಂತ ಹೇಳಿದ್ರೆ ಇಲ್ಲ, ಅದು ನಿಮ್ಗೆ ಭಗವಂತನ ದೈವಿಕ ಶಕ್ತಿ ಇದೆ. ಸೊ ದೈವಿಕ ಶಕ್ತಿಯಿಂದ ಕೆಲವು ಸಲ ನಿಧಾನ ಆದ್ರೂ ಕೂಡ ನಿಮ್ಮ ಲೈಫಲ್ಲಿ ಒಂದಷ್ಟು ನಿಮ್ಗೆ ಮನಸ್ಸಿಗೆ ಸಾಂತ್ವನ ಹೇಳುವಂಥವ್ರಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗುವಂಥದ್ದಾಗಿರಬಹುದು, ಇದೇ ರೀತಿ ಇರುತ್ತೆ. ಇನ್ನೊಂದು ಹೇಳ್ತೀನಿ, ನೀವು ಯಾರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಭಗವಂತ ಅಂಥವ್ರನ್ನೇ ನಿಮ್ಮ ಲೈಫಲ್ಲಿ ಕಳಿಸ್ತಾನೆ. ಫಾರ್ ಎಕ್ಸಾಂಪಲ್, ನೀವು ಯಾರನ್ನೋ ನೋಡಿ ನಕ್ಕರಿ, ಅವರಿಗೆ ಮನಸ್ಸಿಗೆ ನೋವಾಗ್ಲಿ ಅನ್ನೋ ಲೆಕ್ಕಕ್ಕೆ ನಕ್ರೆ 4 ಜನ ಹುಟ್ಟಿರ್ತಾರೆ ನಿಮ್ಮ ಲೈಫಲ್ಲಿ. ಸೊ ನೀವು ಯಾರನ್ನಾದ್ರೂ ಯಾವ್ದಾದ್ರ ಬಗ್ಗೆ ಪದೇ ಅವ್ರು ಬಿದ್ದೋದ್ರು, ಅವ್ರ ಹಾಳಾಗಿ ಹೋಗ್ಬಿಟ್ರೇನೋ, ಅವ್ರ ಲೈಫ್ ಇಷ್ಟೇ ಇನ್ನೋ ಅಂತ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಹಾಕೊಂಡ್ರೆ ಅಂದ್ರೆ ನಾಳೆ ಬೆಳಗ್ಗೆ ಅದು ನಿಮಗೆ ತಗ್ಲಾಕೊಳ್ಳುತ್ತೆ. ದಯವಿಟ್ಟು ನೀವು ಯಾರ ಬಗ್ಗೆನಾದ್ರೂ ಯೋಚನೆ ಮಾಡ್ಬೇಕಾದ್ರೆ ಒಳ್ಳೇದಾಗ್ಲಪ್ಪ, ನಮಗೆ ಯಾಕೆ ಬೇಕಪ್ಪ, ಒಳ್ಳೇದಾಗ್ಲಿ ಅನ್ನೋದು ಬಿಡಿ, ಒಳ್ಳೇದಾಗ್ಲಿ ಅನ್ನೋದಕ್ಕೂ ಕೆಲವ್ರ ಮನ್ಸಿಗೆ ಬರಲ್ಲ. ಅದನ್ನ ತಂದ್ಕೊಳ್ಳಿ, ದಯವಿಟ್ಟು ತಂದ್ಕೊಳ್ಳಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮಲ್ಲೊಬ್ಬ ರಾವಣ ಇದ್ದಾನೆ ಅಂತ ಹೇಳಿ. ಇನ್ನೆಲ್ಲೂ ಇರಲ್ಲ, ನಮ್ಮಲ್ಲೇ ಒಬ್ಬ ರಾವಣ ಇರ್ತಾನೆ.
ಅದ್ಯಾಕೆ ಆಗ್ಬಿಡ್ತು, ಅಯ್ಯೋ ನನಗಿಂತ ಮುಂಚೆ ಅವ್ರಿಗೆ ಯಾಕೆ ಆಗ್ಬಿಡ್ತು, ದಯವಿಟ್ಟು ಬೇಡ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಯಾವ ರೀತಿ ಒಳ್ಳೆಯ ರೀತಿ ಇರ್ತೀರಾ, ನಿಮ್ಗೆ ಭಗವಂತ ಅಚಾನಕ್ಕಾಗಿ ಅದೇ ರೀತಿ ಇರುವಂತಹ ಗುಣ ಉಳ್ಳವರಂತಹ ವ್ಯಕ್ತಿಗಳನ್ನ ಎದುರು ಮಾಡ್ತಾ ಇರ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಒಳ್ಳೆದನ್ನೇ ಮಾತಾಡಬೇಕು, ಒಳ್ಳೆದನ್ನೇ ನೋಡ್ಬೇಕು, ಒಳ್ಳೆದನ್ನೇ ಕೇಳಬೇಕು, ಆಗ ಒಳ್ಳೆದೇ ನಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪದೇ ಪದೇ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಎಂಥದ್ದು ಇಲ್ಲ, ಅದಿಲ್ಲ, ಇಲ್ಲ ಇಲ್ಲ ಅಂತ ಎಲ್ಲ ಹೇಳೋ ಹಾಗಿಲ್ಲ. ನಿಮ್ಮ ಹತ್ರ ಇಲ್ವಾ, ಇಲ್ದಿದ್ರೂ ಕೂಡ ಇರುವ ರೀತಿನೇ ಬದುಕಿ. ನಿಮ್ಮ ಕೈಯಲ್ಲಿ ಆಗಿಲ್ವಾ, ಆಕ್ಚುಲಾಗಿ ಈ ಕಾರ್ಡಲ್ಲಿ ನಾನು ಪರ್ಫೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ, ದಯವಿಟ್ಟು ದಾನದ ಅವಶ್ಯಕತೆ ಇದೆ ನಿಮಗೆ. ಯಾಕೆಂದ್ರೆ ನೀವು ಭಗವಂತನಿಗೆ ಹತ್ರ ಆಗಿರೋರಾಗಿರೋದ್ರಿಂದ ದಯವಿಟ್ಟು ನಾನು ಕೋಟಿಗಟ್ಟಲೆ ಕೊಟ್ಟು ದಾನ ಧರ್ಮಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ತಿನ್ನುವ ಅನ್ನದಲ್ಲಿ ಒಂದು ತುತ್ತು ಅನ್ನ ಯಾರಾದರೂ ಬಂದಾಗ, ನೀವು ತಿನ್ನುವ ಸಮಯಕ್ಕೆ ಯಾರಾದರೂ ಬಂದಾಗ ಬನ್ನಿ ಊಟ ಮಾಡಿ ಅಂತ ಹೇಳುವಂಥದ್ದು. ರೋಡ್ನಲ್ಲಿ ಯಾವುದೋ ಒಂದು ನಾಯಿ ಇತ್ತು, ಚಪಾತಿನ ಒಗಾಸೋ ಬದಲು ಆ ನಾಯಿಗೆ ಹಾಕುವಂಥದ್ದು, ಅಥವಾ ಒಗಾಸೋ ಟೈಮ್ ಬಂದಾಗ ಆ ನಾಯಿಗೆ ಹಾಕೋದು, ಅದು ಮಾಡಬೇಡಿ. ಮನೇಲಿ ಮಾಡಿದರೆ ಅದಕ್ಕೂ ಒಂದು ಹಾಕಿ, ಅದು ದಾನನೇ. ಹಾಗೆ ಹೊರಗಡೆ ಯಾರೇ ಒಂದು ವಯಸ್ಸಾದಂಥವ್ರಾಗಿರ್ಬೋದು, ಏನೇ ಇರ್ಬೋದು, ಒಂದು ಬ್ರೆಡ್ ಕೊಡಿಸಿ, ಬ್ರೆಡ್ಡು ಬೇಡ, ಹಣನೇ ಕೊಡಬೇಕು ಅಂತ ಎಂಥದೂ ಇಲ್ಲ ಇಲ್ಲಿ. ನಿಮ್ಮ ಕೈಯಲ್ಲಾದರೆ ಹಣ್ಣನ್ನು ಕೊಡಿಸಿ. ಹಣ್ಣು ಏನು ಗೊತ್ತಾ, ಈ ಔಷಧಿ ಮಾತ್ರ ತಿನ್ನೋದಕ್ಕಿಂತ ಒಳ್ಳೇದೇನಪ್ಪ ಹಣ್ಣು. ಯಾಕೆಂದರೆ ನಮ್ಮ ಹಣ್ಣು ತಿನ್ನೋದ್ರಿಂದ, ತರಕಾರಿ ತಿನ್ನೋದ್ರಿಂದ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ನಾವು ದಾನ ಮಾಡೋದ್ರಿಂದನೂ ಅಷ್ಟೇ ನಮ್ಮ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆಯ ರೀತಿಯ ಕಾಣುವಂಥದ್ದು, ಒಳ್ಳೆ ರೀತಿಯಲ್ಲಿ ಇರುವಂಥದ್ದು ಒಂದಷ್ಟು ದಾನ ಧರ್ಮಗಳನ್ನು ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಒಂದಲ್ಲ, ನಾನು ಹೇಳೋದು 100 ರೂಪಾಯಿನೇ ಕೊಟ್ಟು ಮಾಡಿ, ಇದನ್ನೇ ಮಾಡಿ, ಅದನ್ನೇ ಮಾಡಿ ಅಂತಲ್ಲ. ನಿಮ್ಮ ಕೈಯಲ್ಲಿ ಏನಾದರೂ ಆಯ್ತಾ, ಬಡ ಮಕ್ಕಳು ಯಾರಾದರೂ ಇದ್ರೆ, ನಾನು ಸಾಕಷ್ಟು ಜನ ವಯಸ್ಸಾದವ್ರನ್ನ ನಾನು ಕೆಲವು ದೇವಸ್ಥಾನಗಳ ಮುಂದೆ ನೋಡ್ತಾ ಇರ್ತೀನಿ. ಎಷ್ಟೋ ಸಲ ಗೋಗರಿತಾ ಇರ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟು ವಿಶ್ನ ಫುಲ್ಫಿಲ್ ಮಾಡಬೇಡಿ. ಆ ಟೈಮ್ಗೆ ಅವ್ರಿಗೆ ಊಟಕ್ಕೆ ಬೇಕಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಈ ದೇವಸ್ಥಾನ ಬಿಟ್ಟು ಅಲ್ಲಿ ಅಲಿಯೋದು, ಇಲ್ಲಲಿಯೋದು, ಮತ್ತೆ ಅದು ಕೊಟ್ಟಿರುವ ದುಡ್ಡನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಹೊಟ್ಟೆಗೆ ಊಟ ಕೊಡಿ ಅಂತ ಹೇಳ್ತೀನಿ. ಹಾಗೆ ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಫ್ರೆಂಡ್ ಸರ್ಕಲಲ್ಲೋ, ಫ್ಯಾಮಿಲಿಯಲ್ಲೋ ಯಾರಾದರೂ ಆಗಿರ್ಬೋದು. ಹಂಗಂತ ಬದಿದ್ದನ್ನೆಲ್ಲ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಹತ್ರ ಅವರು ಏನಾದರೂ ಹಣ ಕೇಳ್ಕೊಂಡು ಬಂದ್ರೆ ನನ್ನ ಕೈಯಲ್ಲಿ ಅದಿಲ್ಲ, ಬಟ್ ಆದರೆ ನಮ್ಮ ಮನೇಲಿ ಇದಿದೆ ಅಂತ ಹೇಳಿ ಒಂದು ಕಪ್ ಕಾಫಿನೋ ಏನೋ ಒಂದು ಕೊಟ್ಟು ಕಳಿಸಿ. ಮುಖನ ಕೆಟ್ಟದಾಗಿ ಮಾಡಿಕೊಂಡು ಆ ರೀತಿಯಲ್ಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಕಷ್ಟಪಟ್ಟು ಮುಂದೆ ನೀವು ಹೋಗ್ತಾ ಇದ್ದೀರಿ. ಆ ಹೋಗುವ ದಾರಿ ಏನಿದೆಯಲ್ಲ ನಿಮಗೆ ಕಷ್ಟಕರವಾಗಿ ಅನ್ನಿಸ್ಬೋದು, ಬಟ್ ಆದರೆ ಸರಿಯಾದ ದಾರಿಗೆ ಹೋಗ್ತಾ ಇದ್ದೀರಿ. ಭಗವಂತ ನಿಮ್ಮನ್ನ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ನನಗೆ ಅಂತ ಯಾರು ಇಲ್ವೇನೋ, ನನ್ನ ಫ್ಯಾಮಿಲಿಗೆ ನಾನೇ ಏನೋ ಅನ್ನುವ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಇದು ಒಂದಷ್ಟು ಭಗವಂತ ಕೊಟ್ಟಿರುವ ಟಾಸ್ಕ್. ಈ ಟಾಸ್ಕಲ್ಲಿ ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಹಾಗೆ ನಾನು ಯಾವ ರೀತಿ ಬದುಕಬೇಕು, ನಾನು ಯಾವ ರೀತಿ ಇರಬೇಕು ಅನ್ನುವ ಪಾಠ ಕಲಿತು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಭಗವಂತನಿಂದ ಏನು ಮೆಸೇಜ್ ಇದೆ, ಯಾವ ರೆಮಿಡಿ ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಈ ರೀಡಿಂಗ್ ನೋಡೋರು ಯಾವ ರೆಮಿಡಿ ಕಡ್ಡಾಯವಾಗಿ ಮಾಡಲೇಬೇಕು ನೋಡೋಣ. ನಿಮಗೆ ದೈವಿಕವಾಗಿ ಯಾವ ಮೆಸೇಜ್ ಬರ್ತಿದೆ, ಯಾವ ಕಾರ್ಡ್ ಪಾಪಪ್ ಆಯಿತು ಅದೇ ಕಾರ್ಡ್ ವಿಡೋ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ವಿಡೋ ಅಂತ ಹೇಳಿದ್ರೆ ವಿಧವೆಯನ್ನ ತೋರಿಸ್ತಾ ಇದೆ. ಇಲ್ಲಿ ವಿಧವೆ ಚಿತ್ರ ನೋಡಿದ ತಕ್ಷಣ ದಯವಿಟ್ಟು ಗಾಬರಿ ಪಡಬೇಡಿ. ಇಲ್ಲಿ ಕೆಲವರು ಲೈಫಲ್ಲಿ ಅಯ್ಯೋ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ, ಪ್ರೀತಿ ಇಲ್ಲದೆ ಆ ಜೀವನದಲ್ಲಿ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಲೈಫಲ್ಲಿ ಪ್ರೀತಿ ಇಲ್ಲ, ಎಲ್ಲ ಕಳ್ಕೊಂಡು ಹೋಗ್ತಾ ಇದ್ದೀನಿ ನಾನು, ನನಗೆ ಅಂತ ಯಾರೂ ಇಲ್ಲ, ನಾನೊಬ್ಬ ಒಂಟಿ, ನನ್ನನ್ನು ಯಾರು ಕೇಳೋರೇ ಇಲ್ಲ, ಎಲ್ಲರೂ ಇದ್ದು ಕೂಡ ಈ ರೀತಿ ಬದುಕಬೇಕಲ್ಲ ನಾನು ಅನ್ನುವ ಫೀಲ್ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೂ ಬಂದಿದೆ, ಗಂಡು ಮಕ್ಕಳಿಗೂ ಬಂದಿದೆ. ಯಾರು ನನ್ನನ್ನು ಕೇಳೋರು ಇಲ್ವಲ್ಲ, ಇದ್ದು ಕೂಡ ಇಲ್ಲದೆ ಇರುವ ರೀತಿಯಲ್ಲಿ ಇದ್ದೀನಿ ನಾನು ಅನ್ನುವ ಲೆಕ್ಕಕ್ಕೆ ಭಗವಂತ ನಿಮಗೆ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾನೆ. ದಯವಿಟ್ಟು ಈ ರೀತಿ ಏನಾದರೂ ಇದ್ದು ನೀವು ಜೊತೆಯಲ್ಲೇ ಎಲ್ಲರೂ ಇದ್ದು ಕಳ್ಕೊಂಡಿರುವ ರೀತಿ. ನನಗೆ ನಿನ್ನೆ ಒಂದು ಫೋನ್ ಕಾಲ್ ಬಂದಿತ್ತು, ಒಂದು ಹುಡುಗಿದು, ಹೇಳಲ್ಲ ಹೆಸರು ಹೇಳಲ್ಲ, ಊರು ಕೇರಿ ಯಾವುದೂ ಹೇಳಲ್ಲ, ನಾನು ಹೇಳ್ಕೋಬಾರ್ದು.
ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಗಂಡ ಹೆಂಡತಿ ಇಬ್ರು ಒಂದು ಪ್ರೀತಿಸಿ ಮದುವೆ ಆದಂಥವ್ರು, ಒಂದು ಪುಟ್ಟ ಕನ್ನಮ್ಮ ಇದೆ ಅದಕ್ಕೆ. ಅಲ್ಲಿ ಏನು ಗಂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾರೋ ಒಬ್ರನ್ನ ಒಂದು ಒಂದು ಹೆಣ್ಣಿನ ಜೊತೆ ಅಫೇರ್ ಅಂತ ಇದೆ. ಸೊ ಅಫೇರ್ ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ, ಹೆಂಡತಿ ಪ್ರಶ್ನೆ ಕೇಳಿದ್ರೆ ನೀನು ಮನೆ ಬಿಟ್ಟು ಹೋಗ್ಬೋದು, ನಿನ್ನ ಅವಶ್ಯಕತೆನೇ ನನಗಿಲ್ಲ ಅಂತ ಹೇಳಿ. ಪಾಪ ಅದಕ್ಕೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರಿಲ್ಲ. ಕಣ್ಣೆದುರುಗಡೆ ಕೂತ್ಕೊಂಡು ಮಾತಾಡಿದ್ರು ಕೂಡ ಅವಳು ಕಂಟ್ರೋಲಲ್ಲಿ ಸುಮ್ಮನೆ ಇರಬೇಕು. ವಿಡಿಯೋ ಕಾಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕಣ್ಣೆದುರುಗಡೆ ಕೂತ್ಕೊಂಡು ಮಾತಾಡಿದ್ರು ಕೂಡ ಅವಳು ಸುಮ್ಮನೆ ಇದ್ದು ಬಿಡಬೇಕು. ಸೊ ಹಾಗಾಗಿ ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ಜೊತೆಲೇ ಇದ್ರೂ ಕೂಡ ನನ್ನ ಪ್ರೀತಿ ಮಾಡೋರು ಯಾರೂ ಇಲ್ಲ, ನನಗೆ ಅಂತ ಯಾರೂ ಇಲ್ಲ. ನನ್ನ ಲೈಫಲ್ಲಿ ನನ್ನ ಗೋಳು ಕೇಳೋದಕ್ಕೆ, ಇನ್ನು ಬಿಸ್ನೆಸ್ ವಿಚಾರದಲ್ಲಿ ಲಾಸ್ ಆದಾಗ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಸ್ ಆದಾಗ ಆಗಿರಬಹುದು, ನನಗೆ ಅಂತ ಕೈ ಯಾವುದು ಇಲ್ವಲ್ಲ, ಸಾಂತ್ವನ ಹೇಳೋ ಕೈ ಯಾರು ಇಲ್ವಲ್ಲ, ಎಲ್ಲ ಇದ್ದು ಸತ್ತಂತೆಯೇ ಇರುತ್ತೆ ನನ್ನ ಜೀವನ ಅಂತ ಹೇಳಿ ತೋರಿಸ್ತಾ ಇದೆ. ಇಂಥವ್ರಿಗೆ ಅದ್ಭುತವಾದ ರೆಮಿಡಿ ಏನು ಅಂತ ಹೇಳಿದ್ರೆ, ಒಂದು ಹೆಣ್ಣು ಬ್ರಾಹ್ಮಣ ಏನಿರ್ತಾರೆ, ಬಡ ಬ್ರಾಹ್ಮಣ ಏನಿರ್ತಾರಲ್ವಾ, ಅವರಿಗೆ ಒಂದಷ್ಟು ಊಟ ಮತ್ತು ಬಟ್ಟೆ. ಅವ್ರು ಆ್ಯಕ್ಚುಲ್ ಆಗಿ ಬ್ರಾಹ್ಮಣರು ಊಟ ಮಾಡೋಕ್ಕೆ ಮಾಡ್ತಾರೆ ಅನ್ನೋದಾದ್ರೆ, ದಯವಿಟ್ಟು ನೀವು ಅವ್ರಿಗೆ ಯಾವುದೇ ರೀತಿ ಎಂಜಲ್ ಆಗದೆ ಇರುವಂತಹ ರೀತಿಯಲ್ಲಿ ಒಂದು ಒಳ್ಳೆಯ ಊಟನ ಕೊಡಿಸಿ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಗೆ ಬೇಕಾದಂಥ ಅಕ್ಕಿ ಬೇಳೆ, ಬಡ ಹೆಣ್ಣು ಮಕ್ಕಳು ಬ್ರಾಹ್ಮಣರು ಏನಿರ್ತಾರಲ್ಲ ಅವ್ರನ್ನ ಕರೆದು ಬಟ್ಟೆ ಮತ್ತು ಊಟನ ಕೊಟ್ಟರೆ, ಈ ರೀತಿ ಏನು ನೀವು ಅನುಭವಿಸ್ತಾ ಇದ್ರಲ್ಲ, ಪ್ರೀತಿ ಇಲ್ಲದೆ, ಜೀವನದಲ್ಲಿ ಏಳಿಗೆ ಇಲ್ಲದೆ, ಎಲ್ಲ ಇದ್ದು ಇಲ್ಲದಂತೇನೆ, ಅಥವಾ ಆರೋಗ್ಯದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಅನುಭವಿಸ್ತಾ ಇದ್ರೆ, ದಯವಿಟ್ಟು ಈ ರೆಮಿಡಿನ ಮಾಡಿಕೊಂಡ್ರೆ ಮಾತ್ರ ಅದ್ಭುತವಾಗಿರುತ್ತೆ ನಿಮ್ಮ ಜೀವನ. ಯಾವ ನೋವಿನಲ್ಲಿ ನೀವು ನರಳ್ತಾ ಇದ್ದೀರಿ ಅದಕ್ಕೆ ಎಂಡ್ ಅನ್ನೋದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ದಯವಿಟ್ಟು ನೀವು ಸೆಕೆಂಡ್ ಕಾರ್ಡ್ ಅವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಎಲ್ಲರನ್ನೂ ಪ್ರೀತಿಸ್ಬೇಕಾಗತ್ತೆ, ಎಲ್ಲರ ಜೊತೆನೂ ಆತ್ಮೀಯರಾಗಿರ್ಬೇಕಾಗತ್ತೆ. ಶತ್ರುತ್ವ ಬೇಡ. ಯಾಕೆಂದ್ರೆ ನೀವು ಶತ್ರುತ್ವ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಮತ್ತೆ ಅದೇ ರೀತಿ ಜನಗಳು ಹುಟ್ಟಾ ಹೋಗ್ತಾರೆ. ಸೊ ಹಾಗಾಗಿ ನಾನು ಹೇಳಿರುವಂಥ ರೆಮಿಡಿ ದಯವಿಟ್ಟು ಮಾಡ್ಕೊಳ್ಳಿ. ಬಹಳಷ್ಟು ಅದ್ಭುತವಾದ ರಿಸಲ್ಟ್ಗಳನ್ನ ನೋಡ್ತೀರಿ. ಅದರಲ್ಲೂ ಇಂಥ ಶ್ರಾವಣಗಳೆಲ್ಲ ಮಾಡ್ಕೊಂಡಾಗ ಬಹಳ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಯಾವಾಗಿಂದ ಯಾವ ಕ್ಷಣದಿಂದ ಈ ರೀಡಿಂಗ್ ನೋಡ್ತೀರಿ ಆ ಕ್ಷಣದಿಂದ ಇದು ರೆಸೊನೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಸುತ್ತ ಯಾವ ಶಕ್ತಿ ಇದೆ, ಭಗವಂತನಿಂದ ಯಾವ ವಿಚಾರ ನಿಮಗೆ ತಿಳಿತಾ ಇದೆ, ಯಾವ ಅದ್ಭುತವಾದಂತಹ ರೆಮಿಡಿ ನಿಮಗೆ ಸೂಚಿಸುತ್ತೆ, ನೋಡೋಣ ಇವತ್ತಿನ ರೀಡಿಂಗಲ್ಲಿ ಯಾವ ಶಕ್ತಿ ನಿಮಗಿದೆ, ಯಾವ ಅದ್ಭುತವಾದಂಥ ಶಕ್ತಿ ನಿಮಗೆ ಕಾಯ್ತಾ ಇದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಇದೆ, ಓಕೆ, ಇಲ್ಲಿ ಹರ್ಮಿಟ್ ಕಾರ್ಡ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ, ಓಕೆ. ಇಲ್ಲಿ ನಿಮ್ಮ ಲೈಫಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಭಗವಂತ ನಿಮಗೆ ಯಾವ ರೀತಿ ಬೇಕಾದರೂ ನೀನು ಚಾಯ್ಸ್ ಮಾಡ್ಕೊ, ಹೆಂಗೆ ಬೇಕಾದರೂ ನೀನು ಜೀವನ ಮಾಡ್ಕೊ, ಹೆಂಗೆ ಬೇಕಾದರೂ ನೀನು ನಿನ್ನ ಲೈಫ್ನ ನಡೆಸಬಹುದು ಅನ್ನುವ ರೀತಿಯಲ್ಲಿ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆ ಆಪರ್ಚುನಿಟೀಸ್ನ ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. ಈ ಹಿಂದೆ ನೀವು ಚಾಯ್ಸ್ ಮಾಡ್ಕೊಂಡಂಥದ್ದಾಗಿರ್ಬಹುದು, ಅಥವಾ ನೀವು ಏನೇ ಒಂದು ಮಾಡಿದಂಥದ್ದಾಗಿರ್ಬೋದು, ತಪ್ಪು ಮಾಡಿದಂಥದ್ದಾಗಿರಬಹುದು, ನಿಮ್ಮ ಸೆಲೆಕ್ಷನ್ ಆಗಿರ್ಬೋದು, ನೀವು ಯಾವುದೋ ಒಂದು ಲೈಫ್ನ ನೀವು ಚೂಸ್ ಮಾಡ್ಕೊಂಡಿದ್ರಿ ಅಂತ ಆಗಿರಬಹುದು, ಅದು ಒಂದಷ್ಟು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದೆ. ಬಟ್ ಆದರೆ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಅದೇ ರೀತಿ ಸಮಯನೂ ಕೊಟ್ಟಿದ್ದಾನೆ. ಇಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಟ್ಟಿಗೆ ಜಗಳ ಆಡಿದ್ರೆ ಅದನ್ನೇ ಡ್ರ್ಯಾಗ್ ಮಾಡುವಂಥದ್ದು, ಅದೇ ವಿಚಾರದಲ್ಲಿ ನೋವನ್ನ ಅನುಭವಿಸುವಂಥದ್ದು, ಅದೇ ವಿಚಾರದಲ್ಲಿ ಕೊರಗುವಂಥದ್ದು, ಈ ರೀತಿ ಎಲ್ಲ ನಿಮ್ಮ ಮೈಂಡ್ನಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಯಾವುದು ಬೇಕು ಯಾವುದು ಬೇಡ ಅನ್ನುವ ಚಾಯ್ಸ್ ಕೂಡ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನೋವಾಗ್ತಾ ಇದೆಯಾ, ಅದು ಬೇಡ, ಅದರಿಂದ ನೀವು ಹೊರಗಡೆ ಬರಬಹುದು. ಹೊರಗಡೆ ಬಂದರೂ ಕೂಡ ನಿಮಗೆ ಬಹಳಷ್ಟು ಜೀವನ ಕಾಯ್ತಾ ಇದೆ, ಬಹಳಷ್ಟು ಲೈಫ್ ನಿಮಗೆ ಏನಿದೆ, ಪ್ರಕೃತಿ ಏನಿದೆ ಕೈ ಹಿಡಿದು ಅಂದರೆ ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಯ್ಯೋ ಇದು ಆಗೋಯ್ತು, ಇದು ಮುಗಿದೋಯ್ತು, ನನ್ನ ಕೈಯಲ್ಲಿ ಆಗಲ್ಲ, ಅಲ್ಲೇ ಕೂತ್ಕೊಳ್ಳೋದಕ್ಕಿಂತ ನಿಮ್ಮ ಜೀವನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನುವ ಚಾಯ್ಸ್ನ ನಿಮಗೆ ನೀವೇ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಅಂದರೆ ನನ್ನ ಲೈಫಲ್ಲಿ ಮುಗಿದೋಯ್ತಾ, ಏನೂ ಇಲ್ವಾ, ಈ ರೀತಿ ಎಲ್ಲ ಯೋಚನೆ ಬರುವಂಥದ್ದು. ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ,
ಪ್ರತಿ ಸಲ ಎಲ್ಲಾನು ಅವರಿಂದ ಆಗತ್ತೆ, ಇವರಿಂದ ಆಗತ್ತೆ, ಇದಾಗತ್ತೆ, ನನ್ನ ಲೈಫಲ್ಲಿ ಅಚಾನಕ್ಕಾಗಿ ಅದಾಗ್ಬಿಡುತ್ತೆ, ಇದಾಗ್ಬಿಡತ್ತೆ. ಆಹಾ, ಇಲ್ಲಿ ಎಲ್ಲಾನು ಕೂಡ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸ್ವಲ್ಪ ನೀವು ಕೂಡ ತಲೆ ಉಪಯೋಗಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಲವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮೈಂಡ್ನ ನೀವು ಯಾರನ್ನೋ ನಂಬ್ಕೊಳ್ಳೋದು, ಯಾರನ್ನೋ ಇದು ಮಾಡ್ಕೊಳ್ಳೋದು, ಯಾರಿಂದನೋ ನನ್ನ ಲೈಫ್ ಸರಿ ಹೋಗ್ಬಿಡುತ್ತೆ ಅನ್ನೋದು, ಇದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ಅದ್ಭುತವಾದ ಒಂದು ದಾರಿನ ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮ ಎಫರ್ಟ್ ಕೂಡ ಮುಖ್ಯ ಆಗಿರುತ್ತೆ. ಯಾರ್ದೋ ಮೇಲೆ ಡಿಪೆಂಡ್ ಆಗುವಂಥದ್ದು, ಯಾರೋ ಇರ್ತಾರೆ ನನ್ನ ಜೀವನದಲ್ಲಿ ಅನ್ನೋದು, ಇದೆಲ್ಲ ಎಷ್ಟರ ಮಟ್ಟಿಗೆ ಸಮಂಜಸವಾಗಿರುತ್ತೆ ಅಲ್ವಾ, ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ. ಸೊ ನಿಮ್ಗೋಸ್ಕರ ಕೂಡ ಸಮಥಿಂಗ್ ಬೆಟರ್ ಇದೆ ನಿಮ್ಮ ಜೀವನದಲ್ಲಿ. ಹೌದು, ಈಗ ಅನ್ನಿಸ್ಬೋದು ಕೂತ್ ಜಾಗದಲ್ಲೇ ಕೂತ್ಕೊಂಡೇ ಇರುವಂಥದ್ದು, ಒಂಥರ ಕಾಯಿಲೆ ಬಂದಿರುವ ರೀತಿ ನೀವೇ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗಬಹುದು. ಆದ್ರೆ ನಿಮ್ಗೆ ಅಂತಾನೆ ಸಮಥಿಂಗ್ ಬೆಟರ್ ಲೈಫ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಗೆ ಅತ್ಯುತ್ತಮವಾದಂತಹ ಜೀವನ ನಿಮ್ಗೋಸ್ಕರ ಕಾದು ಕೂತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದಷ್ಟು ಏನಿದೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಆದಷ್ಟು ಚಂದ್ರನ ಬೆಳಕಲ್ಲಿ ಇರುವಂಥದ್ದು, ಆದಷ್ಟು ನೀವು ಒಂದಷ್ಟು ಮೆಡಿಟೇಷನ್ ಮಾಡಿ ಕೂತ್ಕೊಳ್ಳುವಂಥದ್ದು, ನನ್ನ ಲೈಫಲ್ಲಿ ಏನಾಯಿತು ಅಂತ ಹೇಳೋದು, ಬೆಳಗಿಂದ ನಾನೇನು ಮಾಡಿದೆ ಅಂತ ಹೇಳಿ ನಿಮಗೆ ನೀವೇ ಓದ್ಕೊಳ್ಳುವಂಥದ್ದು, ನಿಮಗೆ ನೀವೇ ರೀಡ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಬಗ್ಗೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವು ಚಾಯ್ಸ್ಗಳನ್ನ ಮಾಡಬೇಕಾದ್ರೆ ನೀವು ಕೂತು ಯೋಚನೆ ಮಾಡಿ, ಯಾವುದೇ ಒಂದು ಚಾಯ್ಸ್ ಆಗಿರಲಿ ಲೈಫಲ್ಲಿ ನೋವು ಕೊಡುವಂಥದ್ದಕ್ಕೆ ಬೇಗ ಮನಸ್ಸು ಜಾಸ್ತಿ ವಾಲುವಂಥದ್ದು, ದಯವಿಟ್ಟು ಅಲ್ಲಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಇಲ್ಲಿ ಏನು 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಭಗವಂತನ ಆಶೀರ್ವಾದ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನೀವು ಏನು ಮಾಡಿದ್ರಿ, ನೀವೇನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರಿ, ನೀವೇನು ಭಗವಂತನಿಗೋಸ್ಕರ ನೀವು ಹರಕೆ ಹೊತ್ತಿದ್ರಿ, ನೀವೇನು ಭಗವಂತನಿಗೋಸ್ಕರ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ರಿ, ನೀವು ನಿಮ್ಮದೇ ಆದಂಥ ವೇಯಲ್ಲಿ ಭಗವಂತನಿಗೆ ಅದೆಷ್ಟು ನಂಬಿದ್ರಿ ಅಲ್ಲ, ಅದೆಲ್ಲನೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ರಿಟರ್ನ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಸಮೃದ್ಧಿ ನಿಮ್ಮ ಜೀವನದಲ್ಲಿ, ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಸಮೃದ್ಧಿಯ ಜೀವನ. ಯಾವುದೇ ನಿಮ್ಮಿಂದ ಭಗವಂತ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿಸ್ಕೊಂಡಿದ್ರು ಅದನ್ನ ಯಾವುದು ಹಂಗೆ ಇಟ್ಟು ಕೂತಿಲ್ಲ, ನಿಮ್ಮ ಸಮಯ ಸರಿ ಮಾಡ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ಕಾಯ್ತಾ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ, ಒಂದಷ್ಟು ಮೌನವಾಗಿ ಇರಬೇಕಾಗತ್ತೆ, ಒಂದಷ್ಟು ನೀವು ನನ್ನ ಜೀವನದಲ್ಲಿ ಎಲ್ಲಾನು ಬರ್ತಾ ಇದೆ. ಆಬ್ವಿಯಸ್ಲಿ ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಸಾಧನೆ ಮಾಡಬೇಕು ಅನ್ಕೊಂಡಿದ್ರೆ, ಅಥವಾ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ಕೋರ್ಕೊಂಡಿದ್ರಿ, ಅದು ಕೂಡ ಭಗವಂತನಿಂದ ಬರುವಂಥದ್ದು ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಅಗೇನ್ ಇರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ನ್ಯಾಯವಾಗಿ ಏನೆಲ್ಲ ಕೋರ್ಕೊಂಡಿದ್ರಿ ಭಗವಂತನ ಹತ್ರ, ಅದು ಕೂಡ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಆಗಾಗ ಒಂದೊಂದ್ಸಲ 2 ಮನಸ್ಸಾಗ್ತಾ ಇರತ್ತೆ, ಒಂದೊಂದ್ಸಲ ಬಹಳಷ್ಟು ಏನು ಈ ಸುಳ್ಳಿನ ಕೂಪದಲ್ಲಿ ನೀವು ಇರುವಂಥದ್ದು, ಕೆಲವೊಂದು ಸಲ ಸಂದರ್ಭಗಳು ಸುಳ್ಳು ಹೇಳುವಂಥದ್ದು ಮಾಡ್ಬೋದು, ಅಥವಾ ಕೆಲವೊಂದು ಸಲ ಸಂದರ್ಭಗಳು ನಿಮ್ಮ ಹತ್ರ ಇಲ್ಲಿ ಕಪ್ಪು ಕೋಟ್ ಇರೋದ್ರಿಂದ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಯಾರಾದರೂ ಸುಳ್ಳು ಹೇಳಿರುವಂಥದ್ದು ಅದೆಲ್ಲನೂ ಕೂಡ ನಿಮಗೆ ಗೊತ್ತಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾರೊಟ್ಟಿಗಾದ್ರೂ ಏನೇ ಮನಸ್ತಾಪ ಆಗಿರಲಿ, ಏನೇ ಆಗಿರಲಿ, ಮೌನವಾಗಿ ಇರುವಂಥದ್ದು ಬೇಡ, ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಜೀವನದಲ್ಲಿ ಬೇಕಾದ್ದು ಎಲ್ಲ ಕಸಗಳನ್ನು ಏನು ತಲೆಯಲ್ಲಿ ತುಂಬಿಕೊಂಡಿರ್ತೀರಲ್ಲ, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ನೀವು ಒಂದಷ್ಟು ನಿಮ್ಮ ಜೀವನದಲ್ಲಿ ನಾನು ಏನು ಮಾಡಬೇಕು, ಹೇಗಿರಬೇಕು, ಯಾವುದೇ ಒಂದು, ಈಗ ನೋಡಿ, ಒಂದು ಲಕ್ಷ್ಮೀ ಪೂಜೆ ಮಾಡಬೇಕಾ, ಅಥವಾ ನನ್ನ ಲೈಫ್ ಚೆನ್ನಾಗಿ ಇಟ್ಕೊಳ್ಬೇಕಾ, ಅಥವಾ ನಾನೊಂದು ಗಾಡಿ ಬೈ ಮಾಡಬೇಕಾ, ಅದಕ್ಕೆ ನಾನೇನು ಮಾಡಬೇಕು? ಆಸೆಗಳೆಲ್ಲರಲ್ಲೂ ಇರುತ್ತೆ, ನನ್ನಲ್ಲೂ ಇರುತ್ತೆ, ನಿಮ್ಮಲ್ಲೂ ಇರುತ್ತೆ, ಇನ್ನೊಬ್ಬರಲ್ಲೂ ಇರುತ್ತೆ. ಆ ಆಸೆನ ಪೂರೈಸ್ಕೊಳ್ಳೋದಕ್ಕೆ ಪ್ರೋಗ್ರೆಸ್ ಮಾಡಬೇಕಲ್ಲ, ಆ ಪ್ರೊಸೆಸಿಂಗ್, ಹಣ ಕಾಸು ಎಲ್ಲ ಬೇಕಲ್ಲ. ಅದಕ್ಕೆ ನಾನೇನು ಮಾಡಬೇಕು ಅನ್ನೋದು ಓದ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವೇನು ಚಾಯ್ಸ್ ಮಾಡ್ತೀರಲ್ಲ, ಅದಕ್ಕೆ ಭಗವಂತನ ಸಪೋರ್ಟ್ ಇದೆ. ಬಟ್ ತಕ್ಷಣಕ್ಕೆ ನೀವು ಬೇಡಿದ ತಕ್ಷಣಕ್ಕೆ ಕೊಡಲ್ಲ. ಈಗ ನಿಮ್ಮ ಏನು ಒಳ್ಳೊಳ್ಳೆಯ ಏನೇನಿದೆ, ಒಳ್ಳೆ ಕೆಲಸ ಕಾರ್ಯ ಮಾಡಿದಂಥದ್ದು, ಒಳ್ಳೆ ಮೆಡಿಟೇಷನ್ ಮಾಡಿದಂಥದ್ದು, ಒಳ್ಳೆ ಜಪತಪಗಳು ಮಾಡಿರುವಂತಹ ಗಂಟೇನಿದೆಯಲ್ಲ, ಭಗವಂತ ಹಾಗೆ ಇಟ್ಟಿದ್ದಾನೆ. ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಒಳ್ಳೆ ಇನ್ನು ನಿಮ್ಮ ಜೀವನದಲ್ಲಿ 11ನೇ ತಿಂಗಳಲ್ಲಿ ಅಂತೂ ಬಹಳಷ್ಟು ಒಳ್ಳೊಳ್ಳೆಯ ಅದ್ಭುತವಾದಂತಹ
ಸಂತೋಷದ ವಿಚಾರಗಳನ್ನು ನೀವು ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಯಾರೆಲ್ಲ ಥರ್ಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ವಾ, ಅವರ ರೀಡಿಂಗ್ ನೋಡೋಣ. ನಿಮಗೆ ಭಗವಂತನಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾವ ಅದ್ಭುತವಾದಂತಹ ರೆಮಿಡೀಸ್ಗಳನ್ನ ನೀವು ಮಾಡ್ಕೊಳ್ಬೇಕು, ಯಾಕೆ ನನ್ನ ಮನಸ್ಸು ಚಂಚಲ ಆಗ್ತಾ ಇರತ್ತೆ, ಯಾಕೆ ನನ್ನ ಹತ್ರನೇ ಸುಳ್ಳು ಹೇಳುವಂಥವ್ರು ಆಗ್ತಾರೆ, ಯಾಕೆ ನನ್ನ ಬಾಯಲ್ಲಿ ನನಗೆ ಸುಳ್ಳು ಹೇಳುವಂತಹ ಸಂದರ್ಭ ಬಂದ್ಬಿಡತ್ತೆ, ಹಾಗೆ ನನಗೆ ಸಮೃದ್ಧಿ ಜೀವನ ಬರೋದಕ್ಕೆ ಯಾಕೆ ಲೇಟ್ ಆಗ್ತಾ ಇದೆ, ಯಾಕೆ ನಾನು ಇಷ್ಟಪಟ್ಟಂಥದ್ದು ಬೇಗ ಬರೋದಕ್ಕೆ ಸಮಯ ಹಿಡಿತಾ ಇದೆ ಅನ್ನೋದು ನೋಡೋಣ. ಅದಕ್ಕೆ ಭಗವಂತನಿಂದ ಏನು ಬರ್ತಾ ಇದೆ, ಏನು ಸೂಚನೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ವೈಟ್ ಡೌಸ್ ಅಂತ ಹೇಳಿ ಬರ್ತಾ ಇದೆ, ಅಂದ್ರೆ ಬಿಳಿಯ ಪಾರಿವಾಳಗಳು ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಹಾಳಾಗಿದೆ. ಇಲ್ಲಿ ಲವರ್ಸ್ ಕಾರ್ಡ್ ಸ್ಟಾರ್ಟಿಂಗ್ ಬಂದಿರೋದು, ಡವ್ ಬಂದಿರೋದ್ರಿಂದ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಒಂದಷ್ಟು ಏನಿದೆ ಒಳ್ಳೆಯ ಜೀವನ ಬರುವಂಥದ್ದು, ಒಳ್ಳೆಯ ರಿಲೇಷನ್ಶಿಪ್ ಶುರುವಾಗುವಂಥದ್ದು, ಒಳ್ಳೆಯ ಅಂದರೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಸಂತೋಷದ ವಾತಾವರಣಗಳು ಇರುವಂಥದ್ದು, ಒಳ್ಳೆಯ ಬಿಸ್ನೆಸ್ ಶುರುವಾತ್ ಮಾಡುವಂಥದ್ದು, ಒಂದು ಲೈಫಲ್ಲಿ ಬ್ಯಾಲೆನ್ಸ್ ಆಗಿ ಹೋಗುವಂಥದ್ದು. ಆದರೆ ನೀವು ಒಂದಷ್ಟು ಶಾಂತವಾಗಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇದಕ್ಕೆ ನಾನು ನಿಮ್ಮ ಜೀವನದಲ್ಲಿ ಏನೇ ಸಂಬಂಧಗಳಲ್ಲಿ ಕಿರಿಕಿರಿ ಆಗ್ತಾ ಇರಬಹುದು, ಏನೇ ಆಗಿರಬಹುದು, ಏನೇ ಇಲ್ಲಿ ನೋವಾಗಿರ್ಬೋದು, ಏನೇ ಇರಬಹುದು, ಬಹಳಷ್ಟು ಬೇಗ ಇದು ರೀಕನೆಕ್ಟ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಓವರ್ ಆಲ್ ನಿಮ್ಮ ಜೀವನಕ್ಕೆ, ನಿಮ್ಮ ಸಮೃದ್ಧಿ ಜೀವನಕ್ಕೆ, ನಿಮ್ಮ ಲೈಫಿಗೆ ಒಂದಷ್ಟು ಅಬಂಡೆನ್ಸ್ ಬರೋದಕ್ಕೆ, ಪ್ರಾಸ್ಪರಿಟಿ ಬರೋದಕ್ಕೆ ನಾನೊಂದು ರೆಮಿಡಿ ಇವತ್ತು ಏನೇ ಹೇಳ್ತಾ ಇದ್ದೀನಿ ಈ ಕಾರ್ಡ್ ಮೂಲಕ. ಇಲ್ಲಿ ಪಾರಿವಾಳ ಕಂಡಿರೋದ್ರಿಂದ ನಾನು ಹೇಳಲೇಬೇಕಾಗತ್ತೆ. 7 ವಸ್ತುಗಳು, ಬಳೆ, ಮತ್ತು ಅರಿಶಿಣ, ಕುಂಕುಮ, ಹೂವು, ಡ್ರೈ ಫ್ರೂಟ್ಸು, ಸೀರೆ, ಅಥವಾ ಸೀರೆ ಆಗದಿದ್ರೆ ಬ್ಲೌಸ್ ಪೀಸು, ಈ ವಸ್ತುಗಳನ್ನು ಹೆಣ್ಣ ದೇವತೆಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ, ಇನ್ಕ್ಲೂಡಿಂಗ್ ಇತ್ತರ್ ಅಂತ ಹೇಳಿ ಬರುತ್ತೆ, ಒಂದು ಮಲ್ಲಿಗೆಯ ಎಣ್ಣೆ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಅದರಿಂದ ನಿಮ್ಮ ಜೀವನದಲ್ಲಿ ಹೊಸ ಶುರುವಾತ್ ಯಾವುದೇ ಆಗಿರಲಿ, ಹೊಸ ಜೀವನ, ಹೊಸ ಲೈಫ್ ಏನಿದೆಯಲ್ಲ, ಹೊಸ ಶುರುವಾತ್ ಆಗೋದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಈಗ ಏನೇ ನೋವಾಗಿರ್ಬೋದು, ಏನೇ ಸಂಕಷ್ಟದಲ್ಲಿರಬಹುದು, ಅದು ಯಾರೇ ನಿಮ್ಮಿಂದ ದೂರ ಆಗಿರ್ಬೋದು, ಅದು ಯಾರೇ ನಿಮ್ಮಿಂದ ಬಿಟ್ಟು ಹೋಗಿರ್ಬೋದು, ಅದು ಯಾವುದೇ ಬಿಸ್ನೆಸ್ನ ನಿಮ್ಮಿಂದ ಲಾಸ್ ಆಗಿರ್ಬೋದು, ಈ ರೆಮಿಡಿ ಮಾಡೋದ್ರಿಂದ ಅಗೇನ್ ಹೊಸ ಒಂದು ಒಳ್ಳೆಯ ಬ್ಯಾಲೆನ್ಸ್ ರೀತಿ ನಿಮ್ಮ ಜೀವನ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಒಂದಷ್ಟು ಶಾಂತವಾಗಿರ್ಬೇಕಾಗತ್ತೆ. ಇಂಥ ರೆಮಿಡೀಸ್ಗಳನ್ನ ಊರು ತುಂಬ ಹೇಳ್ಕೊಂಡು ಮಾಡೋದ್ರ ಬದಲು ಶುಕ್ರವಾರ ಏನಿದೆಯಲ್ಲ, 5 ಶುಕ್ರವಾರಗಳಾಗಿರ್ಬೋದು ಅಥವಾ ಮಂಗಳವಾರಗಳಾಗಿರ್ಬೋದು, ಒಂದು ಹೆಣ್ಣು ದೇವತೆಗೆ ಇದನ್ನ ಕೊಡ್ತಾ ಬರೋದ್ರಿಂದ ನಿಮ್ಮ ಲೈಫ್ ಬಹಳಷ್ಟು ಎತ್ತರವಾಗಿ ಹೋಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವುಗಳು ಅಥವಾ ನಿಮ್ಮ ಜೀವನದಿಂದ ಯಾರಾದರೂ ಬಿಟ್ಟು ಹೋಗಿರೋವಂಥದ್ದು ಈ ರೀತಿ ಏನಾದರೂ ಆಗ್ತಾ ಇದ್ದರೆ, ನೀವು ಈ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂತಹ ರಿಸಲ್ಟ್ನ ನೀವು ನೋಡ್ಬೋದು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು ಅನ್ನೋದಾದರೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಮಾಡಿ ನೀವು ಕ್ರಿಸ್ಟಲ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.